ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮಾರುತಿ ರಿಯಲ್ ಎಸ್ಟೇಟ್ ಫ್ರೆಂಡ್ಸ್. ಇವತ್ತು ಕೂಡ ನಾನು ಒಂದು 20-30 ಮೆಜರ್ಮೆಂಟಲ್ಲಿ ಕಟ್ಟಿರೋ ಒಂದು ಬಿಲ್ಡಿಂಗ್ನ ತೋರಿಸ್ಕೊಡ್ತೀನಿ ನಿಮಗೆ. ಈ ಒಂದು 20-30 ಮೆಜರ್ಮೆಂಟಲ್ಲಿರೋ ಕಟ್ಟಿರೋ ಬಿಲ್ಡಿಂಗ್ ಬಂದ್ಬಿಟ್ಟು ನಿಮಗೆ ಪ್ಲೇಸ್ ಬಂದ್ಬಿಟ್ಟು ಅಂದ್ರಳ್ಳಿ ಬರುತ್ತೆ. ನಿಮಗೆ ಅಂದ್ರಳ್ಳಿ ಸುತ್ತಮುತ್ತ ನಾನು ಆಲ್ಮೋಸ್ಟ್ ಎಷ್ಟೊಂದು ವಿಡಿಯೋಗಳನ್ನ ಮಾಡಿದ್ದೀನಿ. 30-40 ಇದ್ದಾವೆ, 20-30 ಇದ್ದಾವೆ, 20-40 ಇದ್ದಾವೆ. ಇನ್ನು ಬೇರೆ ಬೇರೆ ಮೆಜರ್ಮೆಂಟಲ್ಲಿ ಕಟ್ಟಿರೋ ಮನೆಗಳನ್ನ ನಾನು ಆಲ್ರೆಡಿ ತೋರಿಸ್ಕೊಟ್ಟಿದ್ದೀನಿ. ಅದ್ರ ಜೊತೆಗೆ ಇದು ಒಂದು ಕೂಡ ನೋಡಿ, ನೀವು ಫ್ರಂಟ್ ಎಲಿವೇಶನ್ ನೋಡ್ಬೋದು. ಈ ಮನೆಯ ಕ್ವಾಲಿಟಿ ಫ್ರಂಟ್ ಎಲಿವೇಶನಲ್ಲೇ ನಿಮಗೆ ಆಲ್ಮೋಸ್ಟ್ ಗೊತ್ತಾಗುತ್ತೆ. ಫ್ರಂಟ್ ಎಲಿವೇಶನ್ ತುಂಬಾ ಚೆನ್ನಾಗಿದೆ. ಮನೆ ಮುಂದೆ ಇರೋ ರೋಡು 30 ಫೀಟ್ ರೋಡು. ನಿಮಗೆ ಕಂಪ್ಲೀಟ್ ಸ್ಯಾನಿಟರಿ ಡ್ರೈನೇಜು, ಕಾವೇರಿ ವಾಟರ್ ಕನೆಕ್ಷನ್ನು, CMC ವಾಟರ್ ಕನೆಕ್ಷನ್ನು ಪ್ರತಿಯೊಂದು ಕಂಪ್ಲೀಟ್ ಆಗಿದೆ. ಈಗ ಫ್ರಂಟ್ ಎಲಿವೇಶನ್ ತೋರಿಸಿದೆ, ಬನ್ನಿ ಪಾರ್ಕಿಂಗ್ ತೋರಿಸ್ತೀನಿ ನೋಡಿ. ವರ್ಕು ಮಾತ್ರ ತುಂಬಾ ಚೆನ್ನಾಗಿದೆ, ಕ್ವಾಲಿಟಿ ವರ್ಕು. ನಿಮಗೆ ಬಸ್ ಸ್ಟಾಪ್ಗೆ ಒಂದು ಅರ್ಧ-ಮುಕ್ಕಾಲು ಕಿಲೋಮೀಟರ್ ಆಗ್ಬೋದು ಈ ಒಂದು ಬಿಲ್ಡಿಂಗಿಂದ. ನೋಡಿ ವರ್ಕ್ ನೋಡಿ, ನೀವು ಗಮನಿಸ್ಬೋದು. ಆಲ್ಮೋಸ್ಟ್ ಈ ಒಂದು ಪಾರ್ಕಿಂಗಲ್ಲಿ ನೀವು ಸಣ್ಣ ಕಾರುಗಳಾದರೆ ಒಂದು 2 ನಿಲ್ಲಿಸ್ಕೊಬೋದು, ಬೈಕ್ಗಳಾದರೆ ಒಂದು 4-5 ನಿಲ್ಲಿಸ್ಕೊಬೋದು. ಗ್ಯಾಸ್ ಪ್ರಾವಿಷನ್ಸ್ ಇದೆ. ರೈಲಿಂಗ್ಸ್ ಎಲ್ಲ ಬಂದ್ಬಿಟ್ಟು MS ರೈಲಿಂಗ್ಸ್ನ ಪ್ರೊವೈಡ್ ಮಾಡಿದ್ದಾರೆ. ನೋಡಿ, ಮೇನ್ ಗೇಟು ತುಂಬಾ ಚೆನ್ನಾಗಿದೆ. ಬನ್ನಿ ಈಗ ಗ್ರೌಂಡ್ ಫ್ಲೋರಲ್ಲಿ ಈ ಒಂದು ಮನೆಯ ಫೇಸ್ ಬಂದ್ಬಿಟ್ಟು ಸೈಟ್ ಫೇಸ್ ಬಂದ್ಬಿಟ್ಟು ಸೌತ್ಗೆ ಇರುತ್ತೆ. ಡೋರ್ಸ್ ಎಲ್ಲ ಬಂದ್ಬಿಟ್ಟು ನಿಮಗೆ ಈಸ್ಟ್ಗೆ ಅವೈಲೇಬಲ್ ಇರುತ್ತೆ. ಗಮನಿಸ್ಬೋದು, ಪಾರ್ಕಿಂಗಲ್ಲಿ ಅಪ್ ಟು ರೂಫ್ವರೆಗೂ ನಿಮಗೆ 2x4 ವಾಲ್ಟೇಜ್ನ ಯೂಸ್ ಮಾಡಿದ್ದಾರೆ. ಜೊತೆಗೆ ಬ್ಲ್ಯಾಕ್ ಕಲರ್ ಬಾರ್ಡ್ರ್ ಕೊಟ್ಟಿದ್ದಾರೆ, ತುಂಬಾ ಚೆನ್ನಾಗಿ ಕಾಣುತ್ತೆ. ಸಂಪು ನೀವು ಗಮನಿಸ್ಬೋದು, ದೇವಮೂಲೆಗೆ ಸಂಪು ಕೂಡ ಪ್ರೊವೈಡ್ ಮಾಡಿದ್ದಾರೆ. ಅದರಲ್ಲಿ ಒಂದು 12-14,000 ಲೀಟರ್ಸ್ ನೀರು ಹಿಡಿಯುವಷ್ಟು ಕೆಪಾಸಿಟಿ ಇದೆ ಆ ಒಂದು ಸಂಪು. ನೋಡಿ, ಈ ಕಡೆ ಹಿಂದ್ಗಡೆ ನಿಮಗೆ ನಾರ್ತ್ ಕಡೆಗೆ ಸೆಟ್ ಬ್ಯಾಕ್ ಕೂಡ ಬಿಟ್ಟಿದ್ದಾರೆ. ನಿಮಗೆ ಗ್ರೌಂಡ್ ಫ್ಲೋರಲ್ಲಿ ಒಂದು ಸಿಂಗಲ್ BHK, ಫಸ್ಟ್ ಫ್ಲೋರಲ್ಲಿ ಒಂದು 2 BHK, ಸೆಕೆಂಡ್ ಫ್ಲೋರಲ್ಲೂ ಕೂಡ ಒಂದು 2 BHKನ ಈ ಒಂದು ಬಿಲ್ಡಿಂಗಲ್ಲಿ ಕಾಣ್ಬೋದು. ಈ ಒಂದು ಬಿಲ್ಡಿಂಗ್ನ ಓನರ್ ಕೋಟಿಂಗ್ ಪ್ರೈಸು 90 ಲಕ್ಷ ಹೇಳ್ತಾ ಇದ್ದಾರೆ. ಈ ಒಂದು ಏರಿಯಾದಲ್ಲಿ, ಈ ಒಂದು ಪ್ಲೇಸಲ್ಲಿ 90 ಲಕ್ಷ ಗ್ರೌಂಡು ಫಸ್ಟು, ಸೆಕೆಂಡು ಸ್ವಲ್ಪ ರೆಂಟೆಡ್ ಬರೋದು, ಪ್ರಾಪರ್ಟಿ ಸಿಗೋದು ಸ್ವಲ್ಪನೇ ಕಡಿಮೆ. ಹಂಗಾಗಿ ಯಾರೆಲ್ಲ ಈ ವಿಡಿಯೋ ನೋಡ್ತೀರೋ ಬನ್ನಿ ವಿಸಿಟ್ ಮಾಡಿ. ನಿಮಗೆ ಫಿಸಿಕಲಿ ನೋಡಿದಾಗ ಎಲ್ಲ ಥರ ಇಷ್ಟ ಆಯಿತು ಅಂದರೆ ಬೇಗನೆ ಅದಕ್ಕೆ
ಮಾತುಕತೆ ಮಾಡಿ ಫೈನಲೈಸ್ ಮಾಡಿ ಅಂತ ಕೇಳ್ಕೊತೀನಿ. ಆಲ್ಮೋಸ್ಟ್ 20-30 ಬಜೆಟಲ್ಲಿ ನಿಮಗೆ ಗ್ರೌಂಡು ಫಸ್ಟೇ ನಿಯರ್ಲಿ 75 ಲ್ಯಾಕ್ಸ್ 80 ಲ್ಯಾಕ್ಸ್ ಇದೆ ಈ ಒಂದು ಏರಿಯಾದಲ್ಲಿ. ಹಾಗಾಗಿ ಇದು ಗ್ರೌಂಡು ಫಸ್ಟು ಸೆಕೆಂಡ್ ಇರೋದ್ರಿಂದ 90 ಲ್ಯಾಕ್ಸ್ ಕೋಟ್ ಮಾಡ್ತಾ ಇರೋದ್ರಿಂದ ಒಳ್ಳೆ ಅಮೌಂಟೇ ಇದು. ಅದ್ರ ಜೊತೆಗೆ ಸ್ವಲ್ಪ ನೆಗೋಷಿಯಬಲ್ ಕೂಡ ಇರುತ್ತೆ. ನೋಡಿ, ಸಿಂಗಲ್ BHKಗೆ ನಿಮಗೆ ವೆಸ್ಟರ್ನ್ ಟಾಯ್ಲೆಟ್ನ ಪ್ರೊವೈಡ್ ಮಾಡಿದ್ದಾರೆ. ಇಲ್ಲಿ ಒಂದು ಸಿಂಗಲ್ BHKಗೆ 5,000 to 6,000 ರೆಂಟೆಡ್ನ ಎಕ್ಸ್ಪೆಕ್ಟ್ ಮಾಡ್ಬೋದು. ಸೊ ಟೋಟಲ್ ಬಿಲ್ಡಿಂಗ್ ನೀವು ಗಮನಿಸ್ತೀನಿ ಅಂದರೆ, ನೀವು ಬರೀ ರೆಂಟೆಡ್ ಪರ್ಪೋಸ್ ಮಾತ್ರನೇ ಇದು ಮಾಡ್ತೀನಿ ಅಂದರೆ ಒಂದು ಸಿಂಗಲ್ BHKಗೆ 6,000, 2 BHKಗೆ ಒಂದು 10,000 ಇರುತ್ತೆ. ಸೊ ನಿಮಗೆ 2 BHKದಿಂದ ಒಂದು 20,000 2 BHK ಮನೆ, 2 ಮನೆಯಿಂದ ಬರುತ್ತೆ. ಜೊತೆಗೆ ಸಿಂಗಲ್ BHK ಒಂದು 6,000. ಸೊ ಓವರಾಲ್ ಬಿಲ್ಡಿಂಗಿಂದ ನಿಮಗೆ 26,000 ರೆಂಟೆಂಡ ಎಕ್ಸ್ಪೆಕ್ಟ್ ಮಾಡ್ಬೋದು. ನೀವಿಲ್ಲ ಅಂದರೆ, ನೀವು ಇತ್ಕೊಂಡಾದರೆ ಒಂದು 16,000. ಸೊ 90 ಲ್ಯಾಕ್ಸ್ಗೆ ಸೈಟು ವಿತ್ ಮನೆ ಜೊತೆಗೆ ರೆಂಟೆಡ್ನ ಬರೋವಂಥ ಬಿಲ್ಡಿಂಗು ಇದಾಗಿರುತ್ತೆ. ನೋಡಿ, ಫುಲ್ ಸೇಫ್ಟಿ ಗ್ರಿಲ್ಸು ಕೂಡ ಪ್ರೊವೈಡ್ ಮಾಡಿದ್ದಾರೆ. ನೀವು ಯಾವುದೇ 20-30 ಆರ್ 20-40 ಮೆಜರ್ಮೆಂಟ್ ತೊಗೊಳ್ಳಿ, ಎಲ್ಲೂ ಕೂಡ ನಿಮಗೆ ಒಂದು ಬಿಲ್ಡಿಂಗು ಇನ್ನೊಂದು ಬಿಲ್ಡಿಂಗು ಗ್ಯಾಪು ಅಂದರೆ ಜಾಗ ಬಿಟ್ಟಿರೋದಿಲ್ಲ. ಯಾಕಂದರೆ ಇರೋದೇ 600 ಸ್ಕ್ವೇರ್ ಫೀಟ್ ಇರೋದ್ರಿಂದ ಒಂಚೂರು ಜಾಗ ಬಿಟ್ಟರು ಅಲ್ಲಿ ತುಂಬಾ ವೇಸ್ಟ್ ಆಗುತ್ತೆ. ಆ ಒಂದು ಉದ್ದೇಶಕ್ಕೋಸ್ಕರ 20-30 20-40 ಮೆಜರ್ಮೆಂಟಲ್ಲಿ ಕಟ್ಟಿ ಕೊಡೋರು ಆದಷ್ಟು ಎಲ್ಲ ಮೆಜರ್ಮೆಂಟ್ಗಳನ್ನು ಪ್ರತಿಯೊಂದು ಜಾಗನೂ ಯುಟಿಲೈಸ್ ಮಾಡ್ತಾರೆ. ಒಂದೊಂದಷ್ಟು ಜನ ನನಗೆ ಒಂದು ಬಿಲ್ಡಿಂಗು ಇನ್ನೊಂದು ಬಿಲ್ಡಿಂಗು ಸ್ವಲ್ಪನಾದರೂ ಗ್ಯಾಪ್ ಇರಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತಾರೆ. ಆದರೆ ಈ ಒಂದು ಮೆಜರ್ಮೆಂಟ್ಗಳಲ್ಲಿ ಆ ಥರ ಗ್ಯಾಪ್ ಬಿಡ್ತೀನಿ ಅಂತ ನೋಡಿದ್ರೆ ಇನ್ನೂ ಚಿಕ್ಕದಾಗಿ ಬರ್ತವೆ. ರೂಮ್ಗಳೇ ಆಗಲಿ ಮತ್ತೊಂದೇ ಆಗಲಿ ಚಿಕ್ಕದಾಗ್ಬಿಡ್ತವೆ. ಆ ಒಂದು ಉದ್ದೇಶಕ್ಕೆ ಪ್ರತಿಯೊಂದನ್ನು ಯುಟಿಲೈಸ್ ಮಾಡ್ತಾರೆ. ಬನ್ನಿ, ಈಗ ಫಸ್ಟ್ ಫ್ಲೋರಿಗೆ ಎಂಟ್ರಿ ಆಗಿದ್ದೀನಿ. ಫಸ್ಟ್ ಫ್ಲೋರ್ ಆಲ್ಮೋಸ್ಟ್ ಎಲ್ಲರೂ ಓನರ್ಗೆ ಅಂತಲೇ ಕಟ್ಟಿರ್ತಾರೆ. ಸೊ ಹಂಗಾಗಿ ಇಲ್ಲಿ ನಿಮಗೆ ಮೇನ್ ಡೋರ್ಗಳು, ಆಮೇಲೆ ಪೂಜಾ ಡೋರ್ನ ಆಲ್ಮೋಸ್ಟ್ ಟೀಕ್ ವುಡ್ಡಲ್ಲಿ ಪ್ರೊವೈಡ್ ಮಾಡಿರ್ತಾರೆ. ನೋಡಿ, ಇಲ್ಲಿ ಗಮನಿಸ್ಬೋದು ನೀವು, ಕಂಪ್ಲೀಟ್ ಫಸ್ಟ್ ಟೀಕ್ ವುಡ್ಡಲ್ಲಿ ಈ ಒಂದು ಡೋರು ಅವೈಲೇಬಲ್ ಇರುತ್ತೆ. ನಾನು ಈ ಹಿಂದೆ ಒಂದು 20-30 ಮೆಜರ್ಮೆಂಟಲ್ಲಿ ವಿತೌಟ್ ಇಂಟೀರಿಯರ್, ಇದು ವಿತ್ ಇಂಟೀರಿಯರು, ವಿತೌಟ್ ಇಂಟೀರಿಯರು 82 ಲ್ಯಾಕ್ಸ್ಗೆ ನಮ್ಮ ಕಸ್ಟಮರ್ಗೆ ನಾನು ಕೊಡಿಸಿದ್ದೀನಿ. ಸೊ ನೀವು ಏನು ವಿತೌಟ್ ಇಂಟೀರಿಯರೇ 82 ಲ್ಯಾಕ್ಸ್ಗೆ ಹೋಗಿದೆ ಅಂದರೆ, ಇದು ವಿತ್ ಇಂಟೀರಿಯರು 90 ಲ್ಯಾಕ್ಸ್ ಕೋಟ್ ಮಾಡ್ತಾ ಇದ್ದಾರೆ. ಅಂದರೆ ನಿಜವಾಗ್ಲೂ ವರ್ತ್ ಪ್ರೈಸ್ ಅಂತಲೇ ಹೇಳ್ಬೋದು. ಬೆಡ್ರೂಮ್ ಡೋರ್ಸ್ ಎಲ್ಲ ನಿಮಗೆ ಫ್ಲೆಕ್ಸ್ ಡೋರ್ಸ್ನ ನೀವು ಕಾಣ್ಬೋದು. ರೋಡ್ ಸೈಡ್ಗೆ 3-ಪಾನ್ ಕಿಟಕಿ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಜೊತೆಗೆ ಡ್ರೆಸ್ಸಿಂಗ್ ಟೇಬಲ್ ಕೂಡ ಅವೈಲೇಬಲ್ ಇರುತ್ತೆ.
ಚಿಕ್ಕದಾಗಿ ಚಕ್ಕವಾಗಿ ಬೇಕು ಅನ್ನೋರಿಗೆ, ಅಲ್ಪ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊತೀನಿ ಅನ್ನೋರಿಗೆ ಈ ಮನೆ ಸೂಟಬಲ್ ಆಗಿರುತ್ತೆ. ಸ್ವಲ್ಪ ದೊಡ್ಡದಾಗೇ ಬೇಕು, 20-40 ಬೇಕು, 30-40 ಬೇಕು ಅನ್ನೋರಿಗೆ, ಇನ್ನು ಬೇರೆ ಬಜೆಟ್ಗಳು ಮನೆ ನನ್ನ ಚಾನಲಲ್ಲಿ ಅವೈಲೇಬಲ್ ಇರುತ್ತೆ. ಓಲ್ಡ್ ಮನೆಗಳು ಕೂಡ ಇರ್ತವೆ, ಹೊಸ ಮನೆಗಳು ಕೂಡ ಅವೈಲೇಬಲ್ ಇರ್ತವೆ. ಯಾರೇ ಆಗಲಿ ಹೊಸದಾಗಿ ಈ ಚಾನಲ್ನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಐಕನ್ನ ಕ್ಲಿಕ್ ಮಾಡೋದನ್ನು ಮರಿಬೇಡಿ. ಯಾಕಂದರೆ ನಾನು ಯಾವುದೇ ಒಂದು ವಿಡಿಯೋನ ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಬೆಲ್ ಬಟನ್ ಐಕನ್ನ ಕ್ಲಿಕ್ ಮಾಡಿದ್ರೆ ಯಾವುದೇ ಒಂದು ವಿಡಿಯೋ ನಾನು ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಸೊ ಆವಾಗ ಇಮ್ಮಿಡಿಯೇಟಾಗಿ ನೀವು ಗಮನಿಸ್ಬೋದು. ನೋಡಿ, ಹಾಲಲ್ಲಿ ವುಡ್ ವರ್ಕು ತುಂಬಾ ಚೆನ್ನಾಗಿದೆ. TV ಕ್ಯಾಬಿನೆಟು ಅಷ್ಟೇ, ಲೈಟಿಂಗ್ಸು ಅಷ್ಟೇ ನೀಟಾಗಿ ಕೊಟ್ಟಿದ್ದಾರೆ. ನೋಡಿ, ಪೂಜಾ ಮನೆ ಗಮನಿಸ್ತಾ ಇರ್ಬೋದು. ಈ ಒಂದು 2 BHK ಮನೆಯಲ್ಲಿ ಅಟ್ಯಾಚ್ ಬಾತ್ರೂಮ್ ಇರೋದಿಲ್ಲ. ಯಾವುದಕ್ಕೂ ಯಾವ ರೂಮ್ಗೂ ಅಟ್ಯಾಚ್ ಬಾತ್ರೂಮ್ ಇರೋದಿಲ್ಲ. ಓನ್ಲಿ ಕಾಮನ್ ಬಾತ್ರೂಮ್ ಅವೈಲೇಬಲ್ ಇರುತ್ತೆ. ಇದು ಖಾತಾ ಬಂದ್ಬಿಟ್ಟು ನಿಮಗೆ ಬಿ ಖಾತಾ ಆಗಿರುತ್ತೆ. ಜೊತೆಗೆ ಈ ಖಾತಾ ಆಲ್ರೆಡಿ ನಿಮಗೆ ಅವೈಲೇಬಲ್ ಇರುತ್ತೆ. ಸೊ ಹಂಗಾಗಿ ಇಷ್ಟ ಆಯಿತು ಅಂದರೆ ಇಮಿಡಿಯೇಟಾಗಿ ನೀವು ರಿಜಿಸ್ಟ್ರಿಗೂ ಕೂಡ ಹೋಗ್ಬೋದು. ಈಗೆಲ್ಲ ಈ ಖಾತಾದ ಯಾವುದೇ ರೀತಿಯ ತೊಂದರೆ ಇರಲ್ಲ. ಆಲ್ಮೋಸ್ಟ್ ಅಪ್ಲೈ ಮಾಡಿದ್ರೆ ಮ್ಯಾಕ್ಸಿಮಮ್ ಅಂದರೆ, ಅಕಸ್ಮಾತ್ ಇಲ್ಲ ಅಂದ್ರೂ ಅಪ್ಲೈ ಮಾಡಿದ್ರೆ ಮ್ಯಾಕ್ಸಿಮಮ್ ಅಂದರೆ ಒಂದು 15 to 20 ಡೇಸಲ್ಲಿ ಖಾತಾಗಳು ಅವೈಲೇಬಲ್ ಇರ್ತವೆ. ಈ ಖಾತಾ ಫಸ್ಟ್ ಫ್ಲೋರಲ್ಲಿ 2 BHK ನೋಡಿದ್ರಿ. ಈಗ ಸೆಕೆಂಡ್ ಫ್ಲೋರ್ಗೆ ಎಂಟ್ರಿ ಆಗ್ತಾಯಿದ್ದೀನಿ. ಇಲ್ಲೂ ಕೂಡ ಒಂದು 2 BHKನ ನೀವು ಕಾಣ್ಬೋದು. ಸೇಮ್ ಟು ಸೇಮ್ ಫಸ್ಟಲ್ಲಿ ಯಾವ ರೀತಿ ಇರುತ್ತೋ ಅದೇ ರೀತಿ ಇಲ್ಲೂ ಕೂಡ ಸೇಮ್ ಇರುತ್ತೆ ಮನೆ. ಗೌರ್ಮೆಂಟ್ ಅವರು ಈ ಖಾತಾ ಯಾವ ಉದ್ದೇಶಕ್ಕೆ ಮಾಡಿದ್ದಾರೆ ಅಂದರೆ, ನನ್ನ ಇದು ಪಾಯಿಂಟ್ ಔಟ್ ಮಾಡಬೇಕು ಅಂದರೆ, ನನ್ನ ಪ್ರಕಾರ ಮೇಯ್ನ್ ಉದ್ದೇಶ ಬಂದ್ಬಿಟ್ಟು ಫ್ಯೂಚರಲ್ಲಿ ಏನೋ ಫ್ರಾಡ್ನ ಅವಾಯ್ಡ್ ಮಾಡೋಕ್ಕೆ. ಅಂದರೆ ಏನೋ ಒಂದು ಸೈಟ್ನ ಒಂದು ಸೈಟ್ ಅಥವಾ ಮನೆ ಅದನ್ನು ಜಾಸ್ತಿ ಜನಕ್ಕೆ ರಿಜಿಸ್ಟರ್ ಮಾಡೋದನ್ನು ಅವಾಯ್ಡ್ ಮಾಡೋಕ್ಕೆ, ಅಂದರೆ ಒಂದು 4-5 ಜನಕ್ಕೆ ರಿಜಿಸ್ಟರ್ ಮಾಡೋದನ್ನು ಅವಾಯ್ಡ್ ಮಾಡೋಕ್ಕೆ, ಫ್ರಾಡ್ನ ಅವಾಯ್ಡ್ ಮಾಡೋಕ್ಕೆ ಈ ಒಂದು ಕಾನ್ಸೆಪ್ಟನ್ನ ತಂದಿರೋದು. ಜೊತೆಗೆ ಟ್ಯಾಕ್ಸ್ನ ರಿಕವರಿ ಮಾಡೋಕ್ಕೆ ಮೇಯ್ನ್ ಉದ್ದೇಶ, ಟ್ಯಾಕ್ಸ್ ರಿಕವರಿ ಮಾಡೋಕ್ಕೆ, ಆಮೇಲೆ ಫ್ರಾಡ್ ಅವಾಯ್ಡ್ ಮಾಡೋಕ್ಕೆ ಫ್ಯೂಚರಲ್ಲಿ. ಹಾಗಾಗಿ
ಈ ಖಾತಾ ಕಾನ್ಸೆಪ್ಟ್ನ ಗೌರ್ಮೆಂಟ್ನವರು ತಂದಿದ್ದಾರೆ. ಎಷ್ಟೋ ಜನ ಈ ಖಾತಾ ಅಂದರೆ ಎ ಖಾತಾ ಲೆವೆಲ್ಗೆ ಇದೆ ಅಂತ ತಿಳ್ಕೊಂಡಿದ್ದಾರೆ. ಆದರೆ ಆ ರೀತಿ ಅಲ್ಲ ಅದು. ಈ ಖಾತಾ ಅಂದರೆ ಜಸ್ಟ್ ಫ್ಯೂಚರಲ್ಲಿ ನಿಮಗೆ ಫ್ರಾಡ್ ಅವಾಯ್ಡ್ ಮಾಡೋದು. ಜೊತೆಗೆ ಎಷ್ಟೋ ಜನ ಈಗಲೂ ನನಗನ್ಸಂಗೆ ಬ್ಯಾಂಗ್ಳೂರಲ್ಲಿ ಇನ್ನೂ ಒಂದು 40% ಜನ ಒಂದು ಪ್ರಾಪರ್ಟಿ ಅವರ ಸ್ವಂತ ಪ್ರಾಪರ್ಟಿಯ ಟ್ಯಾಕ್ಸ್ನ ಕಟ್ಟೇ ಇಲ್ಲ ಹೇಳಬೇಕು ಅಂದರೆ. ಆ ಒಂದು ಉದ್ದೇಶಕ್ಕೆ ಏನೋ ಆನ್ಲೈನಲ್ಲಿ ಈ ಒಂದು ಟ್ಯಾಕ್ಸ್ನ ರಿಕವರಿ ಮಾಡೋಕ್ಕೆ, ಆಮೇಲೆ ಜೊತೆಗೆ ಫ್ರಾಡ್ನ ಅವಾಯ್ಡ್ ಮಾಡೋಕ್ಕೆ ಅಂತ ಈ ಒಂದು ಪ್ಲ್ಯಾನನ್ನು ತಂದಿದ್ದಾರೆ. ಆದರೆ ರಿಯಲ್ ಖಾತಾಗಳು ಯಾವುದೂ ಬದಲಾಗಲ್ಲ. ಎ ಖಾತಾ ಹಾಗೆ ಇರುತ್ತೆ, ಬಿ ಖಾತಾ ಹಾಗೆ ಇರುತ್ತೆ. ಆಮೇಲೆ ಔಟ್ ಆಫ್ ಅಂದರೆ ಹಳ್ಳಿ ಕಡೆ ಈ ಖಾತಾ ಏನಿರುತ್ತೋ ಅದು ಹಂಗೆ ಇರುತ್ತೆ. ಎಷ್ಟೋ ಜನ ಈ ಖಾತಾ ಇತ್ತು ಅಂದರೆ ಎಲ್ಲ ನ್ಯಾಷನಲೈಸ್ ಬ್ಯಾಂಕಲ್ಲಿ ಲೋನ್ ಆಗುತ್ತೆ ಅಂದ್ಕೊಂಡಿದ್ದಾರೆ. ಆ ಥರ ಅಲ್ಲ. ಈ ಖಾತಾ ಪ್ಲಸ್ ಎ ಖಾತಾ ಇತ್ತು ಅಂದರೆ ನ್ಯಾಷನಲೈಸ್ ಬ್ಯಾಂಕಲ್ಲಿ ಲೋನ್ ಆಗುತ್ತೆ. ಬಿ ಖಾತಾ ಪ್ಲಸ್ ಈ ಖಾತಾ ಇತ್ತು ಅಂದರೆ ನಿಮಗೆ ಪ್ರೈವೇಟ್ ಬ್ಯಾಂಕಲ್ಲಿ ಲೋನು ಅವೈಲೇಬಲ್ ಇರುತ್ತೆ. ನಿಮಗೆ ನ್ಯಾಷನಲೈಸ್ ಬ್ಯಾಂಕಲ್ಲಿ ಅಪ್ ಟು ಅಂದರೆ ಎ ಖಾತಾ ಪ್ರಾಪರ್ಟಿಗಳಿಗೆ 90%ವರೆಗೂ ಏನು ಪ್ರಾಪರ್ಟಿ ವ್ಯಾಲ್ಯೂ ಮೇಲೆ 90%ವರೆಗೂ ಲೋನು ಪ್ರೊವೈಡ್ ಮಾಡ್ತಾರೆ. ಬಿ ಖಾತಾ ಪ್ರಾಪರ್ಟಿಗಳಿಗಾದರೆ 70 to 80%ವರೆಗೂ ಲೋನ್ನ ಪ್ರೊವೈಡ್ ಮಾಡ್ತಾರೆ. ನಿಮಗೆ ಯಾವುದೇ ರೀತಿಯ ಲೋನು ನಿಮಗೆ ಬೇಕು ಅಂದರೆ ಅದಕ್ಕೂ ಕೂಡ ನನಗೆ ಕಾಂಟ್ಯಾಕ್ಟ್ ಮಾಡ್ಬೋದು. ನಿಮಗೆ ರೇಟ್ ಆಫ್ ಇಂಟ್ರೆಸ್ಟ್ ಬಂದ್ಬಿಟ್ಟು 8.6 ಸ್ಟಾರ್ಟ್ ಆಗುತ್ತೆ. ನಿಮ್ಮ ಸಿಬಿಲ್ ಸ್ಕೋರ್ ಮೇಲೆ ಡಿಪೆಂಡ್ ಆಗಿ ನಿಮಗೆ ಲೋನು ಅವೈಲೇಬಲ್ ಇರುತ್ತೆ. ಈಗ ಒಂದು ಫಾರ್ ಎಕ್ಸಾಂಪಲ್ ನಿಮಗೆ ಒಂದು 50,000 ಸ್ಯಾಲ್ರಿ ಇತ್ತು ಅಂದರೆ ಒಂದು 30 lakhs ನಿಮಗೆ ಲೋನ್ ಪ್ರೊವೈಡ್ ಮಾಡಿಕೊಡ್ಬೋದು. ಅದೇ ರೀತಿ ನೀವು ಬೇರೆ ಬೇರೆ ವೇರಿಯೇಷನ್ಸಲ್ಲಿ ನಿಮಗೆ ಲೋನ್ ಬೇಕು ಅಂದರೆ ಅದನ್ನು ಕೂಡ ಮಾಡಿಕೊಡ್ತೀನಿ. ಟೋಟಲಿ ನಿಮಗೆ ಯಾವುದೇ ರೀತಿಯ ಲೋನು, ಪರ್ಸ್ನಲ್ ಲೋನ್ ಆಗಲಿ, ಹೋಮ್ ಲೋನ್ ಆಗಲಿ, ಮಾರ್ಟ್ಗೇಜ್ ಲೋನ್ ಆಗಲಿ, ಕನ್ಸ್ಟ್ರಕ್ಷನ್ ಲೋನ್ ಆಗಲಿ, ಪ್ರತಿಯೊಂದು ಕೂಡ ನನ್ನ ಕಡೆಯಿಂದ ಪ್ರೊವೈಡ್ ಮಾಡಿಕೊಡ್ತೀನಿ. ಇದರ ಡೀಟೇಲ್ಸು ಇನ್ನೊಂದು ಸರಿ ಹೇಳ್ತೀನಿ. ಈ ಮನೆ ಒಂದು ಪ್ರಾಪರ್ಟಿಯ ಡೀಟೇಲ್ಸು ಇನ್ನೊಂದು ಸರಿ ಹೇಳ್ತೀನಿ. ಇದು ಸೌತ್ ಫೇಸು ಸೈಟ್ ಆಗಿರುತ್ತೆ. ಈಸ್ಟ್ಗೆ ಡೋರು ಅವೈಲೇಬಲ್ ಇರುತ್ತೆ. 20-30 ಮೆಜರ್ಮೆಂಟು. ಟೋಟಲ್ 600 ಸ್ಕ್ವೇರ್ ಫೀಟಲ್ಲಿ ಕಟ್ಟಿರೋ ಬಿಲ್ಡಿಂಗ್ ಇದು. ನಿಮಗೆ ಬಿ ಖಾತಾ ಪ್ಲಸ್ ಈ ಖಾತಾ ಪ್ರಾಪರ್ಟಿ ಆಗಿರುತ್ತೆ. ಗ್ರೌಂಡಲ್ಲಿ ಒಂದು ಸಿಂಗಲ್ BHK ಬರುತ್ತೆ. ಫಸ್ಟಲ್ಲಿ ಒಂದು 2 BHK, ಸೆಕೆಂಡಲ್ಲೂ ಕೂಡ ಒಂದು 2 BHK. ನೀವು ಟೋಟಲ್ ಬಿಲ್ಡಿಂಗಿಂದ ರೆಂಟೆಡ್ ಎಕ್ಸ್ಪೆಕ್ಟ್ ಮಾಡ್ತೀನಿ ಅಂದರೆ ಒಂದು 25,000 ರೆಂಟೆಡ್ನ ಎಕ್ಸ್ಪೆಕ್ಟ್ ಮಾಡ್ಬೋದು. ನೀವಿಲ್ಲ ಅಂದರೆ ನೀವು ಇದ್ಕೊಂಡು ಎಕ್ಸ್ಪೆಕ್ಟ್ ಮಾಡ್ತೀನಿ ಅಂದರೆ ಒಂದು 15,000ನ ರೆಂಟೆಡ್ನ ಎಕ್ಸ್ಪೆಕ್ಟ್ ಮಾಡ್ಬೋದು. ಇಲ್ಲಿ ವಾಟರ್ ಕನೆಕ್ಷನ್ ಬಂದ್ಬಿಟ್ಟು CMC ವಾಟರ್ ಕನೆಕ್ಷನು, ಜೊತೆಗೆ ಕಾವೇರಿ ವಾಟರ್ ಕನೆಕ್ಷನ್ ಕೂಡ ಅವೈಲೇಬಲ್ ಇರುತ್ತೆ. ಕಾವೇರಿದು ಬಂದ್ಬಿಟ್ಟು ನೀವು ಮನೆ ತೊಗೊಂಡಿದ್ದಾದಮೇಲೆ ಅದ್ರದ್ದೇನು ಫೀಸ್ ಏನು ಚಾರ್ಜಸ್ ಇರುತ್ತೋ ಅದನ್ನು ಫೀಸನ್ನ ಕಟ್ಟಿ ನೀವು ಮೀಟ್ರ್ ಹಾಕ್ಸ್ಕೊಂಡ್ಮೇಲೆ ಆ ಒಂದು ವಾಟ್ರು ಅವೈಲೇಬಲ್ ಇರುತ್ತೆ. ಈಗ ಅಟ್ ಪ್ರೆಸೆಂಟು CMC ವಾಟರ್ ಕನೆಕ್ಷನ್ನು ಆಲ್ರೆಡಿ ಇದೆ. ಈ ಒಂದು ಪ್ರಾಪರ್ಟಿ ಮೇನ್ ಪ್ಲೇಸ್ ಬಂದ್ಬಿಟ್ಟು ಅಂದ್ರಳ್ಳಿ. ಆಮೇಲೆ ಈ ಒಂದು ಪ್ರಾಪರ್ಟಿಗೆ ನಿಮಗೆ ನ್ಯಾಷನಲೈಸ್ ಬ್ಯಾಂಕಲ್ಲಿ ಲೋನ್ ಆಗಲ್ಲ. ಓನ್ಲಿ ಪ್ರೈವೇಟ್ ಬ್ಯಾಂಕ್ಗಳಲ್ಲಿ ಲೋನ್ ಆಗ್ತವೆ. ಅಂದರೆ ಶ್ರೀರಾಮ್ ಫೈನಾನ್ಸು, ಆದಿತ್ಯ ಬಿರ್ಲಾ ಹೌಸಿಂಗ್ ಫೈನಾನ್ಸು, ಕ್ಯಾನ್ಫಿನ್ನು, LIC ಈ ಒಂದು ಬ್ಯಾಂಕ್ಗಳಲ್ಲಿ ನಿಮಗೆ ಈ ಒಂದು ಪ್ರಾಪರ್ಟಿ ಮೇಲೆ ಲೋನ್ಸು ಅವೈಲೇಬಲ್ ಇರುತ್ತೆ. ಇದರ ಓನರ್ ಕೋಟಿಂಗ್ ಪ್ರೈಸ್ 90 ಲಕ್ಷ. ಓನರ್ ಕೋಟಿಂಗ್ ಪ್ರೈಸ್ 90 lakhs ಹೇಳ್ತಾ ಇದ್ದಾರೆ. ನೆಗೋಷಿಯಬಲ್ ಕೂಡ ಇರುತ್ತೆ.
ಬನ್ನಿ ಈಗ ಟೆರೇಸ್ಗೆ ಬಂದಿದ್ದೀನಿ. ಒಟ್ಟು G+2 ಈ ಒಂದು ಪ್ರಾಪರ್ಟಿಯಲ್ಲಿ ಅವೈಲೇಬಲ್ ಇರೋದು. ನೋಡಿ, ಮೇಲ್ಗಡೆ ಒಂದು ಚಿಕ್ಕದು ರೂಮ್ ಕೂಡ ಅವೈಲೇಬಲ್ ಇರುತ್ತೆ. ವಾಟರ್ ಟ್ಯಾಂಕ್ ಇಡೋಕ್ಕೆ ಅಂತ ಈ ಒಂದು ರೂಮ್ನ ಪ್ರೊವೈಡ್ ಮಾಡಿದ್ದಾರೆ. ಸುಮ್ಮನೆ ಸಿಂಪಲಾಗಿ ಬರೀ ವಾಟರ್ ಟ್ಯಾಂಕ್ ಇಡೋಕ್ಕೆ ಅಂತ ಯಾಕೆ ಮಾಡೋದು ಅಂತ ಹೇಳ್ಬಿಟ್ಟು ಅದ್ರ ಜೊತೆಗೆ ಒಂದು ರೂಮ್ ಥರನೇ ಮಾಡಿ ಅದಕ್ಕೆ ಒಂದು ಡೋರ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಇಲ್ಲಿ ಓವರ್ ಹೆಡ್ ಕೆಪಾಸಿಟಿ ಬಂದ್ಬಿಟ್ಟು ನಿಮಗೆ 1000 ಲೀಟರ್ಸ್ ಓವರ್ ಹೆಡ್ ಕೆಪಾಸಿಟಿ ಇರುತ್ತೆ. ಪ್ಯೂರ್ಲಿ ಪಿಲ್ಲರ್ ಕನ್ಸ್ಟ್ರಕ್ಷನ್ನು. ನೀವು ಇನ್ನೂ ಒಂದು ಫ್ಲೋರ್ನ ಎಕ್ಸ್ಟೆಂಡ್ ಮಾಡ್ಕೊಬೋದು. ಎನಿವೇ ಫ್ರೆಂಡ್ಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್. ಮತ್ತೆ ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ.